ಇತರ 5 ಜಿಲ್ಲೆಗಳಲ್ಲಿ ಬಂದಿದೆ. ಮಂಗಳೂರಿಗೆ ಇವತ್ತು ಮಾಡಿದ್ರು. ಹೌದು, ಮಂಗಳೂರು, ಬೀದರ್, ಮೇಲಧಿಕಾರಿಗಳು ಪೊಲೀಸರ ಜೊತೆ ಹೌದು, ಅವರು ಟೀಮೇ ಬಂದಿದ್ವಿ. ಅವರ ಜೊತೆಲಿ ಇಂಟರಾಕ್ಷನ್ ಆಗಿದೆ. ದೆನ್ ಅವರ ತಮ್ಮ ಎಂಟೈರ್ ಸ್ಕ್ವಾಡ್ ಟೀಮ್, ಆ್ಯಂಟಿ ಬ್ಯಾಮ್ ಸ್ಕ್ವಾಡ್ ಅವರ ಜೊತೆಯಲ್ಲಿ ಬಂದು ನಮ್ಮ ಎಲ್ಲ ಮೂಲೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರನ್ನು ಪರಿಶೀಲನೆ ಮಾಡಿ ಮತ್ತು ಮೊದಲು ವೆಕೇಟ್ ಮಾಡಿಸಿದ್ರು. ನಮ್ಮ ಇಲ್ಲಿ ಮಾತ್ರ ಸಭೆ ನಡೀತಾ ಇತ್ತು ರಾತ್ರಿ 9 ಗಂಟೆವರೆಗೆ. ಕೆಲವು ತುರ್ತು ವಿಷಯಗಳಿವೆ, ಅದು ಹೊರತುಪಡಿಸಿ ಎಲ್ಲನೂ ನಾರ್ಮಲ್ ಆಗಿ ಇದೆ. ಯಾವುದೇ ಆತಂಕಕ್ಕೆ ಒಳಗಾಗುವಂಥ ವಿಷಯ ಇಲ್ಲ. ಧನ್ಯವಾದ. ಎಷ್ಟೊತ್ತಿಗೆ ಬಂದಿದ್ದು ನಿಮ್ಮ ಟೈಮ್ ನೋಡಿದ್ರೆ ಮಧ್ಯರಾತ್ರಿ 12:50 ಅಂತ ತೋರಿಸುತ್ತೆ. ಆದರೆ ನಮಗೆ ಸಿಕ್ಕಿದ್ದು ಬೆಳಗ್ಗೆ 12 ಅದು 1 ಗಂಟೆ ಆ ಸಮಯದಲ್ಲಿ. ನಿರ್ದಿಷ್ಟವಾಗಿ ಇಂಥ ಟೈಮಲ್ಲಿ ಬ್ಲಾಸ್ಟ್ ಮಾಡ್ತೀವಿ ಆ ಥರದ ಇಲ್ಲ, ಆ ರೀತಿಯಾಗಿ ಯಾವುದೇ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ನಾವು ಮಾಡ್ಬೋದು ಶೀಘ್ರ. ಹೌದು ಓಕೆ ಅಂತ ಹೇಳಿ ಅಲ್ಲಿ ಏನಂತ ಬಂದಿದೆ ಅಂದರೆ ಪಾಕಿಸ್ತಾನಿ ISI ಸೆಲ್ ತಮಿಳುನಾಡು ಡಿವಿಷನಲ್ಲಿ XLTT ಕ್ಯಾಡರಿಂದ ಬ್ಲಾಸ್ಟ್ ಆಪ್ಷನ್ಸನ್ನು ಮಾಡಲಾಗ್ತಿದೆ. ಹಾಗಾಗಿ ಏನು ಅದು ಆ ಥರ ಒಂದು ನಮಗೆ ಮೇಲ್ ಬಂದ ತಕ್ಷಣ ನಾವು ಈಗ ಆಲ್ರೆಡಿ ಪೊಲೀಸ್ ಅವರಿಗೆ ದೂರನ್ನು ಕೊಟ್ಟಿದ್ದೇವೆ. ಅದರ ಮುಖಾಂತರ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಹಾಸನ್ ಅವರು FIR ದಾಖಲಿಸಲಿಕ್ಕೆ ಹೊರಟಿದ್ದಾರೆ. ಆಗಲೇ ದಾಖಲು ಆಗಿದೆ. ಅದರ ಜೊತೆಯಲ್ಲಿ ನಾವು ನಿವೇದನೆಯನ್ನು ನಮ್ಮ ಗೌರವಾನ್ವಿತ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ JMFC ನ್ಯಾಯಾಲಯಕ್ಕೆ ನಾವು ದಾಖಲೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದರ ಜೊತೆಯಲ್ಲಿ ಈಗ ಪೊಲೀಸ್ ಸ್ಕ್ವಾಡ್ ಅವರ ಟೀಮ್ ಜೊತೆಯಲ್ಲಿ ಬಂದು ನಮ್ಮ ಜಿಲ್ಲಾ ಪೊಲೀಸ್ ಸ್ಕ್ವಾಡ್ ನಮ್ಮ ಎಲ್ಲ ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯ ಎಲ್ಲ ಮೂಲೆಗೂ ಸ್ಕ್ವಾಡಲ್ಲಿ ನೋಡಿ ಪರಿಶೀಲನೆ ಮಾಡಲಾಗಿದೆ. ಯಾವುದೇ ಗಂಭೀರ ವಿಷಯ ಇಲ್ಲ, ಪ್ಯಾನಿಕ್ ಆಗೋದು ಬೇಕಾಗಿಲ್ಲ. ಮೊದಲನೇದಾಗಿ ಈ ಇಮೇಲ್ ಬಂದಿರೋದು ಅದರ ಅಥೆಂಟಿಸಿಟಿ, ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನಮ್ಮ ರಿಕ್ವೆಸ್ಟ್ ಯಾವುದೇ ಪ್ಯಾನಿಕ್ಗೆ ಒಳಗಾಗಬೇಕು, ಶಾಂತಿಯುತವಾಗಿ ಇರಲಿ ಅಂತ ಹೇಳಿ. ಧನ್ಯವಾದ. ಇದೆ ಅಂತ ಹೇಳಿ ನಾವು ತಿಳಿದ್ವಿ ಹಾಸನಗೆ ಬಂದಿರೋದು ಅಂತೇಳಿ. ನಂತರ ತಿಳ್ಕೊಂಡ್ವಿ ಪಾಕ್ಸ್ ಅಂತ ಹೇಳಿ ಜಸ್ಟ್ ಒಂದು ಬೆದರಿಕೆ ಅಥವಾ ಒಂದು ಫೇಕಾಗಿ ಇರಬಹುದು ಅಂತ ಹೇಳಿ. ಆದರೆ ಆದಾಗ್ಯೂ ನಾವು ಗಂಭೀರವಾಗಿ ನೋಡಬೇಕಾಗ್ತದೆ. ಪೊಲೀಸರಿಗೆ ಈಗಾಗಲೇ ದೂರನ್ನು ಕೊಟ್ಟಿದ್ದೇವೆ. ನಾನು ಜನತೆಯಲ್ಲಿ ಕೋರೋದು ದಯವಿಟ್ಟು ಗಾಬರಿಗೆ ಒಳಗಾಗಬೇಕು. ಅಲ್ಲದೆ ಇದು ಇಲ್ಲಿ ಏನು ಸಮಯ ಮತ್ತು ಯಾವುದೇ ಇದನ್ನು ಅವರು ತಿಳಿಸಿಲ್ಲ. ಬಟ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ 5 ಬಾಂಬ್ಗಳನ್ನು ಶೀಘ್ರದಲ್ಲಿ ಸ್ಫೋಟಿಸಲಾಗುವುದು ಅಂತ ಹೇಳಿ ಒಂದು ಮೇಲ್ ಕನ್ನಡದಲ್ಲಿ ಇದೆ. ಅದು ಮೇ ಬಿ ಇದು DMK 2026 ತಮಿಳುನಾಡು ಎಲೆಕ್ಷನ್ ಇದನ್ನು ಚುನಾವಣೆಗೆ ಗಮನವನ್ನು ಬೇರೆಡೆ ಸೆಳೆಯಲು ಈ ರೀತಿ ಮಾಡಲಾಗ್ತಿದೆ ಅಂತ ಹೇಳಿ. ಬಟ್ ಎನ್ಕ್ವೈರಿ ಆಗಲಿ, ಒಂದು ತನಿಖೆ ಆದಮೇಲೆ ನಮಗೆ ಸತ್ಯ ಗೊತ್ತಾಗ್ತದೆ. ರಾಜ್ಯದ 5 ಜಿಲ್ಲೆಗಳು, ಇತರ 5-6 ಜಿಲ್ಲೆಗಳಲ್ಲಿ ಬಂದಿದೆ. ಆದಾಗ್ಯೂ ನಾವು ಇದರ ಬಗ್ಗೆ ಒಂದು ತಯಾರಿ ಮಾಡ್ಕೊಳ್ಳಲಿಕ್ಕೆ ಮತ್ತು ಒಂದು ಪ್ರಿಪರೇಷನ್ ಇರಲಿ ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆಗೆ ಈಗಾಗಲೇ ನಾವು ದೂರನ್ನು ದಾಖಲಿಸಿದ್ದೇವೆ.